ಮೈಸೂರಿನಲ್ಲಿ ತಮ್ಮ ಜೀವಕ್ಕೆ ರಕ್ಷಣೆ ನೀಡುವಂತೆ ಪ್ರೇಮಿಗಳು ಎಸ್ಪಿ ಕಚೇರಿ ಮೊರೆ ಹೋಗಿದ್ದಾರೆ. ಇವರದ್ದು ನಿಜವಾಗಿಯೂ ವಿಚಿತ್ರ ಪ್ರೇಮ ಅಂತಲೇ ಹೇಳಬಹುದು. ಯಾಕಂದ್ರೆ ಪ್ರಿಯತಮನಿಗಿಂತ ಪ್ರಿಯತಮೆ 15 ವರ್ಷ ದೊಡ್ಡವಳು. 15 ವರ್ಷ ವಯಸ್ಸಿನ ಅಂತರವಿದ್ರೂ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ದಾರೆ. ಇದು ಗೊತ್ತಾಗಿ ಯುವತಿ ಮನೆಯವರು ಜೀವ ಬೆದರಿಕೆ ಹಾಕಿದ್ದಾರೆ. ಹೀಗಾಗಿ ನಮಗೆ ರಕ್ಷಣೆ ಕೊಡಿ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ. ಏನಿದು ವಿಚಿತ್ರ ಪ್ರೇಮ ಪ್ರಕರಣ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಪ್ರೇಮ ಎರಡಕ್ಷರಗಳ ಮಹಾಕಾವ್ಯ, ಎರಡು ಕಣ್ಣೀರು ಹನಿಗಳ ಮಹಾಸಾಗರ. ಪ್ರತಿಯೊಬ್ಬರು ಪ್ರೀತಿಗಾಗಿ ಕಾತರಿಸುತ್ತಾರೆ, ಪ್ರತಿಯೊಬ್ಬರು ಪ್ರೀತಿಗಾಗಿ ಕನವರಿಸುತ್ತಾರೆ. ಪ್ರೀತಿ ಹುಟ್ಟೋಕೆ ಕಾರಣಗಳು ಬೇಕಿಲ್ಲ, ಅದು ಹೇಗೆ ಹುಟ್ಟುತ್ತೋ ಯಾವಾಗ ಶುರುವಾಗುತ್ತೋ ಗೊತ್ತಿಲ್ಲ. ಪ್ರೀತಿ ಅನ್ನೋದು ಅನಂತ ಸಾಗರದ ಸುದೀರ್ಘ ಪ್ರಯಾಣ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಮೈಸೂರಿನಲ್ಲಿ ಇದಕ್ಕೊಂದು ಅತ್ಯುತ್ತಮ ನಿದರ್ಶನ ಸಿಕ್ಕಿದೆ. 22 ವರ್ಷದ ಹುಡುಗ 37 ವರ್ಷದ ವಿಧವೆ ಜೊತೆ ಪ್ರೀತಿಗೆ ಬಿದ್ದು ಮದುವೆ ಕೂಡ ಆಗಿದ್ದಾನೆ. ಇದಕ್ಕೆ ಮಹಿಳೆ ಮನೆಯವರು ಅಡ್ಡಿಪಡಿಸಿದ್ದು ನಮಗೆ ಜೀವ ಬೆದರಿಕೆ ಹಾಕ್ತಿದ್ದಾರೆ, ನಮಗೆ ರಕ್ಷಣೆ ಕೊಡಿ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ. ಹದಿನೈದು ವರ್ಷದ ಹಿಂದೆ ಮಹಿಳೆಗೆ ಆಗಿತ್ತು ಮೊದಲ ಮದುವೆ. 8 ವರ್ಷದ ಹಿಂದೆ ಪತಿ ನಿಧನ. ಇದ್ದಾನೆ 14 ವರ್ಷದ ಮಗ. ಈ ದೃಶ್ಯದಲ್ಲಿ ಕಾಣ್ತಿರೋ ಮಹಿಳೆಯ ಹೆಸರು ಕವಿತಾ ಅಂತ. ಈಕೆ ಮೂಲತಃ ಬೆಂಗಳೂರಿನ ಹೊರವಲಯದಲ್ಲಿರೋ ಚಲ್ಲಘಟ್ಟದ ನಿವಾಸಿ. ಈಕೆಗೆ ಸುಮಾರು 15 ವರ್ಷಗಳ ಹಿಂದೆ ಮನೆಯವರು ಒಳ್ಳೆಯ ವರನನ್ನ ನೋಡಿ ಮದುವೆ ಮಾಡಿಸಿದ್ರು. ಇವರ ಮೊದಲ ಪತಿ ಜೊತೆ ಅನ್ಯೋನ್ಯವಾಗಿ ಜೀವನ ನಡೆಸಿಕೊಂಡು ಹೋಗಿದ್ರು. ಇವರಿಗೆ 14 ವರ್ಷದ ಮಗ ಕೂಡ ಇದ್ದಾನೆ. ಆದರೆ ಈಕೆಯ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆದುಕೊಂಡು ಹೋಗ್ತಿದೆ ಅನ್ನೋ ಟೈಮಲ್ಲಿ ಅವರ ಗಂಡನಿಗೆ ಲೋ ಬಿಪಿ ಪ್ರಾಬ್ಲಮ್ ಶುರುವಾಗಿತ್ತು. ಹಲವಾರು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಕೊಡಿಸಿದ್ರು, ಅವರ ಆರೋಗ್ಯ ಸಮಸ್ಯೆ ಸುಧಾರಣೆ ಆಗಲೇ ಇಲ್ಲ. ಕೊನೆಗೆ 8 ವರ್ಷದ ಹಿಂದೆ ಅವರು ಮೃತಪಟ್ಟಿದ್ರು. ಇವರು ತಮ್ಮ ಮಗನ ಜೊತೆ ಬೆಂಗಳೂರಿನಲ್ಲಿ ತವರು ಮನೆ ಸೇರಿದ್ರು. ಹೌಸ್ ಕೀಪಿಂಗ್ ಕೆಲಸ ಮಾಡುತ್ತಾ ಜೀವನ ಕಟ್ಟಿಕೊಂಡಿದ್ರು. ಮೂವತ್ತೇಳು ವರ್ಷದ ವಿಧವೆಯ ಬಳಿಗೆ ಎಂಟ್ರಿ ಕೊಟ್ಟಿದ್ದ ಭಾಸ್ಕರ್. 15 ವರ್ಷ ಅಂತರವಿದ್ದರೂ ಇಬ್ಬರ ನಡುವೆ ಪ್ರೀತಿ ಶುರು. ಮಹಿಳೆಯ ಜೊತೆಗೆ ಇರೋ ಯುವಕನ ಹೆಸರು ಭಾಸ್ಕರ್ ಅಂತ. ಈತ ಮೂಲತಃ ಮೈಸೂರು ಜಿಲ್ಲೆ ರಮ್ಮನಹಳ್ಳಿ ನಿವಾಸಿ. ಈತ ಬೆಂಗಳೂರಿನಲ್ಲಿ ಟಿಟಿ ಡ್ರೈವರ್ ಮತ್ತು ಆಟೋ ಓಡಿಸಿಕೊಂಡು ಜೀವನ ಕಟ್ಟಿಕೊಂಡಿದ್ದ. ಈತ ಆಟೋ ಓಡಿಸುತ್ತಿದ್ದ ವೇಳೆ ಕವಿತಾ ಮನೆಯವರು ಈತನ ಆಟೋದಲ್ಲಿ ಆಗಾಗ ಬಂಡಿ ಮಂಕಾಳಮ್ಮ ದೇಗುಲಕ್ಕೆ ಹೋಗಿ ಬರ್ತಿದ್ರು. ಕವಿತಾರ ತಾಯಿ ದೇಗುಲಕ್ಕೆ ಹೋಗೋಕೆ ಈತನ ಆಟೋ ಬಾಡಿಗೆಗೆ ಪಡೀತಿದ್ರು. ಈ ಮೂಲಕ ಭಾಸ್ಕರ್ಗೆ ಕವಿತಾರ ಪರಿಚಯವಾಗಿತ್ತು. ಹೀಗೆ 37 ವರ್ಷದ ವಿಧವೆಯ ಬಾಳಲ್ಲಿ ಭಾಸ್ಕರ್ ಎಂಟ್ರಿ ಕೊಟ್ಟಿದ್ದ. ಇವರಿಬ್ಬರಿಗೂ 15 ವರ್ಷ ವಯಸ್ಸಿನ ಅಂತರವಿದ್ದರೂ ಇಬ್ಬರು ಪ್ರೀತಿ ಮಾಡೋಕೆ ಶುರು ಮಾಡಿದ್ರು. ಹಾಸ್ಟೆಲಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ಕೊಂಡು ನನ್ನ ಅಪ್ಪನ ಮನೇಲೇ ಇದ್ದೆ ಸರ್. ನನ್ನ ಮಗ ನಾನು ನಮ್ಮಪ್ಪ ನಮ್ಮಮ್ಮ ಅಷ್ಟು ಜನ ಇದ್ವಿ ಸರ್. ಆಮೇಲೆ 1 ವರ್ಷದಿಂದ ನಾವು ಲವ್ ಮಾಡ್ತಿದ್ವಿ ಸರ್. ಇವರು ದೇವಸ್ಥಾನದಲ್ಲಿ ನಾವು ಪರಿಚಯ ಆಗಿದ್ದು ಸರ್. ನಾವು 1 ವರ್ಷದಿಂದ ಲವ್ ಮಾಡ್ತಿದ್ವಿ. ನಮ್ ಬಂಡಿ ಮಂಕಳಮ್ಮ ದೇವಸ್ಥಾನದಲ್ಲಿ ಪರಿಚಯ ಆಗಿದ್ದು ಸರ್. ನಾವು 1 ವರ್ಷದಿಂದ ಲವ್ ಮಾಡ್ತಿದ್ವಿ. ನಾವಿಬ್ರು ಇಷ್ಟಪಟ್ಟೆ ಮದ್ವೆ ಆಗಿರೋದು ಸರ್. ಏನೇ ಸರ್ ಒಂಟಿಕೊಪ್ಲು ಮೈಸೂರು ಸರ್. ಪರಿಚಯ ಆಯ್ತು, ನೀವು ಮದುವೆ ಆಗ್ಬೇಕು ಅಂತ ಹೆಂಗ ಅನಿಸ್ತು? ಯಾಕೆ ಈ ನಿರ್ಧಾರ? ಯಾಕಂದ್ರೆ ನಿಮ್ಗೆ 14 ವರ್ಷದ ಮಗ ಇದ್ರು ಕೂಡ ಇವರೇ ಬೇಕು ಅಂತ ಹೇಳಿ ಹಾಕೊಂಡಿದ್ರ ಸರ್. ನಮ್ಗೆ ಇವರೇ ಬೇಕು ಅಂತ ನಮ್ಗೆ ಇಷ್ಟ ಆಯ್ತು ಸರ್. ನಾವು ಲವ್ ಮಾಡ್ತಾ ಇದ್ವಿ ಒಬ್ರಿಗೊಬ್ರು, ಅದಕ್ಕೆ ಬಂದ್ವಿ ಸರ್. ಕಳೆದೊಂದು ವರ್ಷದಿಂದ ಇಬ್ಬರ ನಡುವೆ ಗಾಢ ಪ್ರೀತಿ. ಇಬ್ಬರ ಪ್ರೀತಿಗೆ ಕವಿತಾ ಮನೆಯವರಿಂದ ತೀವ್ರ ವಿರೋಧ. ಬಂಡಿ ಮಂಕಾಳಮ್ಮ ದೇಗುಲಕ್ಕೆ ಕವಿತಾ ತಾಯಿಯನ್ನ ಕರೆದೊಯ್ಯುವ ವೇಳೆ ಇಬ್ಬರಿಗೂ ಪರಿಚಯ ಬೆಳೆದಿತ್ತು. ಈ ಪರಿಚಯ ಪ್ರೀತಿಗೆ ತಿರುಗಿತ್ತು. ಇಬ್ಬರು ಕಳೆದೊಂದು ವರ್ಷದಿಂದ ಗಾಢವಾಗಿ ಪ್ರೀತಿ ಮಾಡೋಕೆ ಶುರು ಮಾಡಿದ್ರು. ಫೋನಿನಲ್ಲಿ ಇಬ್ಬರು ಗಂಟೆಗಟ್ಟಲೆ ಮಾತನಾಡಿಕೊಳ್ತಿದ್ರು. ಭಾಸ್ಕರ್ ಶಬರಿಮಲೆಗೆ ಹೋಗಿದ್ದಾಗ ಕವಿತಾ ಮನೆಯಲ್ಲಿ ಇವರಿಬ್ಬರ ಪ್ರೀತಿಯ ವಿಚಾರ ಗೊತ್ತಾಗಿದೆ. ಯಾವಾಗ ಕವಿತಾ ಮನೆಯಲ್ಲಿ ಪ್ರೀತಿ ವಿಚಾರ ಗೊತ್ತಾಯ್ತೋ ಕವಿತಾ ಮನೆಯಲ್ಲಿ ಇವರಿಬ್ಬರ ಪ್ರೀತಿಗೆ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಅಲ್ಲದೆ ಭಾಸ್ಕರ್ ಶಬರಿಮಲೆಗೆ ಹೋಗಿದ್ದಾಗ ಕರೆ ಮಾಡಿದ್ದ ಕವಿತಾ ತಾಯಿ ಶಬರಿಮಲೆಯಿಂದ ಬಂದ ಬಳಿಕ ಮನೆಗೆ ಬಾ ಅಂದಿದ್ರಂತೆ. ಅದೇ ಪ್ರಕಾರ ಭಾಸ್ಕರ್ ಅವರ ಮನೆಗೆ ಹೋಗಿದ್ದ. ಬಳಿಕ ಕವಿತಾ ತಂದೆ ಮಲ್ಲಿಕಾರ್ಜುನ್ ಬಂದು ನಮ್ಮ ಮನೆಯಿಂದ ಹೊರಗೆ ಹೋಗು ಅಂತ ಗದರಿಸಿ ಹೊರಹಾಕಿದ್ರಂತೆ. ನಾವು 1 ವರ್ಷದಿಂದ ನಾವು ಲವ್ ಮಾಡ್ತಾ ಇದೀವಿ ಸರ್. ನನ್ನ ಹತ್ರ ಒಂದು ಆಟೋ ಇತ್ತು, ಅದರಲ್ಲಿ ನಾವು ಬಂಡಿ ಕಳಮ್ಮ ದೇವಸ್ಥಾನ ಇದೆ ಬಾಬುಜಿ ನಗರ ಹತ್ರ, ಎಲ್ಲ ಹೋಗ್ತಾ ಇದ್ದೋ. ನಾವು ಇವ್ರ ಅಪ್ಪ ಅಮ್ಮನೂ
ಇವ್ರ ಅಪ್ಪನ ಕರ್ಕೊಂಡು ಹೋಗಿಲ್ಲ, ಅವ್ರ ಅಮ್ಮನ ಕರ್ಕೊಂಡು ಹೋಗ್ತಾ ಇದ್ದ ದೇವಸ್ಥಾನಕ್ಕೆಲ್ಲ. ನಮ್ಗೆ ಅಲ್ಲಿ ನಾವು ಇಷ್ಟಪಟ್ಟು ಒಬ್ರನ್ನ ಇಷ್ಟಪಟ್ಟು ನಾವು ಮನ್ಸಲ್ಲ ಇಟ್ಕೊಂಡಿದ್ದೋ ಸರ್. ಹೇಳಿಲ್ಲ ನಾವು ಲವ್ ಮಾಡ್ಕೊಂಡಿದ್ದೋ ಸರ್. ನಾನು 1 ವರ್ಷದಿಂದ ಲವ್ ಮಾಡ್ಕೊಂಡಿದ್ದ. ಇವ್ರ ಮಗನೂ ನನ್ನ ಜೊತೆನೇ ಚೆನ್ನಾಗಿದ್ದ ಸರ್. ಚೆನ್ನಾಗಿದೆ. ಅವ್ರ ಮನೆಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ನಾನು ಇದ್ದೆ. ಇವ್ರ ಅಮ್ಮಂಗೇನು ಹೇಳಿರ್ಲಿಲ್ಲ, ನಾವು ಲವ್ ಮಾಡೋದೇನು ಗೊತ್ತಿರಲಿಲ್ಲ. ನಾನು ಬರ್ತಾ ಇದ್ದೆ. ಅದಾದ್ಮೇಲೆ ಸರ್ ಒಂದಿನ ನಾನು ಶಬರಿಮಲೆಗೆ ಹೋಗಿದ್ದೆ. ನಾನು ಶಬರಿಮಲೆ 12 ದಿವಸ ನಾನು ಶಬರಿಮಲೆಗೆ ಹೋಗಿದ್ದೆ. ನಾನು ಬರೋಷ್ಟರಲ್ಲಿ ಊರಿಗೆ ಎಲ್ಲ ಗೊತ್ತಾಗಿತ್ತು, ಈ ಥರ ಮಾಡ್ತಾ ಇದ್ದೇನೆ ಈ ಥರ ಅಂತ ಗೊತ್ತಾಗಿತ್ತು. ಅದಾದ್ಮೇಲೆ ಇವ್ರ ಅಮ್ಮ ಮನೆಗೆ ಬಾ ಅಂತ ನನ್ನ ಫೋನ್ ಮಾಡಿದ್ರು. ಹಿಂಗಾಗಿದೆ ಮನೆಗೆ ಬರಪ್ಪ ಅಂತಂದ್ರು. ನಾನು 11 ಗಂಟೆ ಇಲ್ಲ 10:30 ಹೋದೆ. ಇವ್ರ ಮನೆಗೆ ಹೋದೆ. ನಾನು ಶಬರಿಮಲೆ ಮುಗಿಸ್ಕೊಂಡು ನಾನು ಮಾಯೇಶ್ವರನ ಬೆಟ್ಟ ಎಲ್ಲ ಬಂದು ಅದಾದ್ಮೇಲೆ ನಾನು ಹೋದೆ. ನಾನು ಹೋಗಾದ್ಮೇಲೆ ಇವ್ರ ಅಮ್ಮ ಕುತ್ಕೊ ಅಂತಂದ್ರು. ನಾನು ಕುತ್ಕೊಳ್ಳಿ ಡೈರೆಕ್ಟ್ ನಾನೇ ಹೋದೆ ಇವ್ರ ಮನೆಗೆ. ಕುತ್ಕೊಂಡ್ರು ನಾನು ಕುತ್ಕೊಳ್ಳಿಲ್ಲ. ನಾನು ಕುತ್ಕೊಳ್ಳಿ ಯಾಕೆಂದ್ರೆ ದೊಡ್ಡವ್ರ ಮುಂದೆ ಕುತ್ಕೊಳ್ಳೋದು ಬೇಡ ಅಂತ ನಾನು ಕುತ್ಕೊಳ್ಳಿಲ್ಲ. ಆಮೇಲೆ ಇವ್ರ ಅಮ್ಮ ಅಂದರು ಮಶಾಣ ಮಾಡಬೇಕು ಅಂತ ಇದ್ಯಾ ನಮ್ಮ ಮನೆ ಅಂತಂದರು. ನಾನು ಯಾಕಮ್ಮ ಮಶಾಣ ಮಾಡೋಣ ಅಂತ ಅಂದಾದ್ಮೇಲೆ ಅವ್ರ ಅಪ್ಪ ಬಂದು ಮನೆಯಿಂದ ಆಚೆಗೆ ಹೋಗು ಅಂತಂದ್ರು. ನಾನು ಆಚೆ ಬಂದಮೇಲೆ ಇವಳಿಗೆ ಚೆನ್ನಾಗಿ ಹಿಂಸೆ ಕೊಟ್ಟರು ಸರ್. ಪ್ರೀತಿ ವಿಚಾರ ಗೊತ್ತಾಗಿ ಮತ್ತೊಂದು ಮದುವೆಗೆ ತಯಾರಿ. ಭಾಸ್ಕರ್ ಬದಲಿಗೆ ಬೇರೆಯವರ ಜೊತೆ ಮದುವೆ ಪ್ಲಾನ್. ಯಾವಾಗ ಕವಿತಾ ಮನೆಯವರಿಗೆ ಇವರಿಬ್ಬರ ಪ್ರೀತಿ ವಿಚಾರ ಗೊತ್ತಾಯ್ತೋ ಅವರು ಅದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇವರನ್ನ ಹೀಗೆ ಬಿಟ್ಟರೆ ಸರಿಯಾಗಲ್ಲ ಅಂತ ಭಾವಿಸಿ ಕವಿತಾಗೆ ಮತ್ತೊಂದು ಮದುವೆ ಮಾಡೋಕೆ ತಯಾರಿ ನಡೆಸಿದ್ರು. ಹೀಗಂತ ಭಾಸ್ಕರ್ ಜೊತೆಗೆ ಮದುವೆ ಮಾಡಿಸಲು ಮನೆಯವರಿಗೆ ಇಷ್ಟವಿರಲಿಲ್ಲ. ವಯಸ್ಸಿನ ಅಂತರವೋ ಜಾತಿ ಕಾರಣಕ್ಕೋ ಗೊತ್ತಿಲ್ಲ, ಕವಿತಾಗೆ ಬೇರೊಬ್ಬರ ಜೊತೆ ಮದುವೆ ಮಾಡಿಸಲು ಮನೆಯವರು ಮುಂದಾಗಿದ್ರು. ಕವಿತಾ ಲಿಂಗಾಯತ ಸಮುದಾಯದವರಾಗಿದ್ರೆ ಭಾಸ್ಕರ್ ಒಕ್ಕಲಿಗ ಸಮುದಾಯದವರಾಗಿದ್ದಾರೆ. ಹೀಗಾಗಿ ಕವಿತಾ ಮನೆಯಲ್ಲಿ ವಿರೋಧ ಮಾಡ್ತಿದ್ದಾರೆ ಅನ್ನೋದು ಪ್ರೇಮಿಗಳ ಆರೋಪವಾಗಿದೆ. ನಾವು ಹೋಗದಂತೆ ನಾವು ಮೈಸೂರು ಕಡೆ ಬಂದು ಮದುವೆ ಆದ. ನಾವು ಮದುವೆ ಆಗಾದ್ಮೇಲೆ ಪೊಲೀಸ್ ಕಡೆಯಿಂದ ನಮಗೆ ಫೋನ್ ಬಂತು ಸರ್. ಕುಂಬಳೂರು ಸ್ಟೇಷನ್ ಬಂದು ಸ್ಟೇಟ್ಮೆಂಟ್ ಕೊಡಮ್ಮ, ನಿನ್ನ ಮದುವೆ ಆಗಿದ್ರೆ ಬಾರಮ್ಮ ಬಂದು ಸ್ಟೇಟ್ಮೆಂಟ್ ಕೊಡು. ಸರಿ ನಾವು ಹೋಗೋಣ ಅಂತ ನಾಳೆ ಹೋಗೋಣ ಅಂತ ಇದ್ದೋ ಸರ್. ಇವ್ರ ಅತ್ತೆ ಮಗ ಫೋನ್ ಮಾಡಿ ನನ್ನ ಜೀವ ಬೆದರಿಕೆ ಆಗ್ತಾ ಅದಲ್ಲ, ಅವ್ನು ಎಲ್ಲೇ ಇದ್ರು ಕತ್ತರಿಸ್ತೀನಿ ಮಾಡ್ತೀನಿ, ನಾನು ಕತ್ತರಿಸಾಕ್ಬಿಡ್ತೀನಿ, ಬಿಡಲ್ಲ ಹಂಗೆ ಹಿಂಗೆ. ಇವ್ರ ಮಗ ಚೆನ್ನಾಗೇ ಇದ್ದೋ ಸರ್, ನಮ್ಮ ಜೊತೆ ಚೆನ್ನಾಗಿದ್ದು ಎಲ್ಲ ಇದ್ದವನು. ಅವ್ನು ಬರ್ತಡೇ ಮಾಡ್ಬೇಕೈತೆ 20ನೇ ತಾರೀಕೆ. ನಾವೆಲ್ಲ ಸೆಟ್ ಮಾಡ್ಕೊಂಡಿದ್ದೋ ಸರ್, ಆ ಥರ ಬರ್ತಡೇ ಮಾಡೋಣ ಈ ಥರ ಬರ್ತಡೇ ಮಾಡ್ಕೊಂಡು ನಾವು ಅಂದ್ಕೊಂಡಿದ್ದೋ. ಇವ್ರ ಮನೇಲಿ ಅಂದರೆ ಬೇರೆಯವ್ರನ್ನ ಮದುವೆ ಮಾಡಿದ್ರೆ ಮದುವೆ ಮಾಡ್ದಂಗೆ ಸರ್. ನಾವು ಇಷ್ಟಪಟ್ಟು ಹಂಗಾರೆ ಮದುವೆ ಆದ್ರೆ ಮದುವೆ ಆದಂಗಲ್ವಾ? ಯಾಕೆ ಒಪ್ತಲ್ಲ ಅಂದ್ರೆ ಕ್ಯಾಸ್ಟ್ ಬೇಕಲ್ಲ ಸರ್, ಇವಾಗ ಕ್ಯಾಸ್ಟ್ ಅಂತೆ. ಬೆಂಗಳೂರಿನಿಂದ ಮೈಸೂರಿಗೆ ಬಂದು ಆಗಿದ್ದಾರೆ ಮದುವೆ ಆದ ಬಳಿಕ ರಕ್ಷಣೆ ನೀಡಲು ಪೊಲೀಸರಿಗೆ ಮೊರೆ. ಕವಿತಾ ಮನೆಯಲ್ಲಿ ಭಾಸ್ಕರ್ ಬದಲಿಗೆ ಬೇರೆಯವರಿಗೆ ಕೊಟ್ಟು ಮರುಮದುವೆ ಮಾಡಲು ನಿರ್ಧಾರ ಆಗ್ತಿದ್ದಂತೆ ಇಬ್ಬರು ಬೆಂಗಳೂರಿನಿಂದ ಮೈಸೂರಿಗೆ ಬಂದಿದ್ರು. ಮೈಸೂರಿನ ಒಂಟಿಕೊಪ್ಪಲ್ನಲ್ಲಿರೋ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಸಪ್ತಪದಿ ತುಳಿದಿದ್ರು. ಹೀಗೆ ಇಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಳಿಕ ನಮಗೆ ಜೀವ ಬೆದರಿಕೆ ಇದೆ, ದಯವಿಟ್ಟು ರಕ್ಷಣೆ ಕೊಡಿ ಅಂತ ಪೊಲೀಸರ ಮೊರೆ ಹೋಗಿದ್ದಾರೆ. ನಮ್ಮ ತಂದೆ ಮಲ್ಲಿಕಾರ್ಜುನ, ನಮ್ಮ ಮಾವನ ಮಗ ನಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಕವಿತಾ ಆರೋಪಿಸಿದ್ದಾರೆ. ಹೀಗಾಗಿ ನಮಗೆ ರಕ್ಷಣೆ ಕೊಡಿ ಅಂತ ಈ ಜೋಡಿ ಪೊಲೀಸರಿಗೆ ಮನವಿ ಸಲ್ಲಿಸಿದ್ದಾರೆ. ಭಾಸ್ಕರ್ ವಿರುದ್ಧ ಕವಿತಾ ತಂದೆಯಿಂದ ಕಿಡ್ನಾಪ್ ಕೇಸ್. ಪೊಲೀಸರಿಂದ ರಕ್ಷಣೆ ಸಿಗದಿದ್ದರೆ ಆತ್ಮಹತ್ಯೆಯ ಬೆದರಿಕೆ. ಕವಿತಾ ಮನೆಯಲ್ಲಿ ಬೇರೊಂದು ಮದುವೆ ತಯಾರಿ ನಡೆಸುತ್ತಿದ್ದಾರೆ ಅಂತ ಗೊತ್ತಾಗಿ ಇವರು ಮೈಸೂರಿಗೆ ಬಂದು ಮದುವೆಯಾಗಿದ್ರು. ಒಂಟಿಕೊಪ್ಪಲಿನ ವೆಂಕಟೇಶ್ವರ ದೇಗುಲದಲ್ಲಿ ಮದುವೆ ಕೂಡ ಆಗಿದ್ದಾರೆ. ಇವರ ಮದುವೆ ವಿಚಾರ ಗೊತ್ತಾಗಿ ಕವಿತಾ ತಂದೆ ಮಲ್ಲಿಕಾರ್ಜುನ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲಿಸಿದ್ದಾರೆ. ಅಲ್ಲದೆ ಕವಿತಾ ಮಾವನ ಮಗ ಇವರಿಬ್ಬರನ್ನ ಸಾಯಿಸೋ ಬೆದರಿಕೆ ಹಾಕಿದ್ದಾನಂತೆ. ಇದರಿಂದ ಕಂಗಾಲಾಗಿರೋ ಈ ಜೋಡಿ ನಮಗೆ ರಕ್ಷಣೆ ಕೊಡಿ ಅಂತ ಮೈಸೂರು ಎಸ್ಪಿ ಕಚೇರಿ ಮೊರೆ ಹೋಗಿದ್ದಾರೆ. ಪೊಲೀಸರು ರಕ್ಷಣೆ ನೀಡದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆ ಹಾಕಿದ್ದಾರೆ. ಒಟ್ನಲ್ಲಿ ಇವರಿಬ್ಬರದ್ದು ವಿಚಿತ್ರ ಪ್ರೀತಿ. 15 ವರ್ಷ ವಯಸ್ಸಿನ ಅಂತರವಿದ್ದರೂ ಇಬ್ಬರು ಪ್ರೀತಿಸಿದ್ದಾರೆ, ಅಲ್ಲದೆ ಮದುವೆ ಕೂಡ ಆಗಿದ್ದಾರೆ. ಆದರೆ ಪ್ರಿಯತಮೆಯ ಮನೆಯಲ್ಲಿ ಇವರ ಪ್ರೀತಿಗೆ ವಿರೋಧ ವ್ಯಕ್ತವಾಗಿದೆ. ಇದೇ ಕಾರಣಕ್ಕೆ ಅವರು ರಕ್ಷಣೆ ನೀಡುವಂತೆ ಪೊಲೀಸರ ಮೊರೆ ಹೋಗಿದ್ದಾರೆ. ಪೊಲೀಸರು ಕೂಡ ರಕ್ಷಣೆ ನೀಡೋ ಭರವಸೆ ನೀಡಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ಪ್ರೀತಿ ಕುರುಡು ಅನ್ನೋದು ನಿಜ ಅಂತಲೇ ಹೇಳಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.